ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಫೋಟಕ ಸಾಕ್ಷ್ಯ ಲಭ್ಯವಾಗಿದೆ. ಹೀಗಾಗಿ ಡಿ ಗ್ಯಾಂಗ್ ಸಂಕಷ್ಟ ಮತ್ತಷ್ಟು ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ಏನಿದು ಸಾಕ್ಷ್ಯ ಅಂತ ನೋಡಿದಾಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪೊಲೀಸ್ ಅಧಿಕಾರಿಗಳು ರಿಟ್ರೀವ್ ಮಾಡಿಕೊಂಡಿದ್ದಾರೆ. ಏನೆಲ್ಲ ಸಿಸಿಟಿವಿ ಫುಟೇಜ್ಗಳು ಡಿಲೀಟ್ ಆಗಿತ್ತು, ಆ ಸಿಸಿಟಿವಿ ಫುಟೇಜ್ಗಳ DVR ಎಲ್ಲವೂ ಕೂಡ ರಿಟ್ರೀವ್ ಆಗಿದೆ. ಹೀಗಾಗಿ ಡಿ ಗ್ಯಾಂಗ್ ಬಂದು ಹೋಗಿರೋದಕ್ಕೆ ಇದೀಗ ಬಲವಾಗಿರುವಂತಹ ಸಾಕ್ಷ್ಯಾಧಾರಗಳು ತನಿಖೆ ಮಾಡ್ತಾ ಇರುವಂತಹ ಪೊಲೀಸ್ ಅಧಿಕಾರಿಗಳಿಗೆ ಲಭ್ಯ ಆಗಿದೆ. ಎಲ್ಲ ದೃಶ್ಯಗಳನ್ನು ರಿಟ್ರೀವ್ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಯಾವ್ಯಾವ ದೃಶ್ಯಗಳನ್ನು ಡಿಲೀಟ್ ಮಾಡಿದ್ರು, ಯಾವ್ಯಾವ DVRಗಳಲ್ಲಿ ಇರುವಂತಹ ಫುಟೇಜ್ಗಳನ್ನು ಡಿಲೀಟ್ ಮಾಡಲಾಗಿತ್ತು, ಅದೆಲ್ಲವನ್ನೂ ಕೂಡ ಪೊಲೀಸ್ ಅಧಿಕಾರಿಗಳು ರಿಟ್ರೀವ್ ಮಾಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಯಾವ ವಾಹನದಲ್ಲಿ ಶವ ಸಾಗಾಟವನ್ನು ಮಾಡಲಾಗಿತ್ತು ಅವರ ಫಿಂಗರ್ ಪ್ರಿಂಟ್ ಕೂಡ ಮ್ಯಾಚ್ ಆಗಿದೆ. ಇನ್ನು ಅದೇ ರೀತಿಯಾಗಿ ಜೂನ್ 8, 9, 10ನೇ ತಾರೀಕಿನ CCTV ದೃಶ್ಯಾವಳಿಗಳೆಲ್ಲವೂ ಕೂಡ ರಿಟ್ರೀವ್ ಆಗಿದ್ದಾವೆ. ಈ ಎಲ್ಲ CCTV ಫುಟೇಜ್ಗಳು ಡಿಲೀಟ್ ಆಗಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಹೀಗಾಗಿ ಈ ಒಂದು ವೆಹಿಕಲ್ ಏನಿತ್ತಲ್ಲ, ಆ ಶವವನ್ನು ಸಾಗಾಟ ಮಾಡೋದಕ್ಕೆ ಏನು ಬಳಕೆ ಮಾಡಲಾಗಿತ್ತು, ಆ ವೆಹಿಕಲ್ನ ದೃಶ್ಯಾವಳಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ಬಲವಾಗಿರುವಂತಹ ಒಂದು ಸಾಕ್ಷ್ಯ ಈಗ ಲಭ್ಯವಾಗಿರುವಂಥದ್ದು. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಶವ ಸಾಗಾಟ ಮಾಡಿದ್ರು ಅವರ ಬೆರಳಚ್ಚು ಏನಿದೆ, ಅಂದರೆ ಫಿಂಗರ್ ಪ್ರಿಂಟ್ ಏನಿದೆ, ಅದು ಕೂಡ ಮ್ಯಾಚ್ ಆಗಿತ್ತು. ಫಿಂಗರ್ ಪ್ರಿಂಟ್ಗಳನ್ನು ಕೂಡ ತನಿಖೆ ಮಾಡ್ತಾ ಇದ್ದಂತಹ ಪೊಲೀಸ್ ಅಧಿಕಾರಿಗಳು ಮೊದಲೇ ತೆಗೆದುಕೊಂಡಿದ್ರು. ಅದೇ ರೀತಿಯಾಗಿ ಆ ಫಿಂಗರ್ ಪ್ರಿಂಟ್ಗಳ ಒಂದು ಬೆರಳಚ್ಚನ್ನು ಕೂಡ ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದರು. ಹೀಗಾಗಿ ಫಿಂಗರ್ ಪ್ರಿಂಟ್ ಏನು ಲಭ್ಯ ಆಗಿತ್ತು ಅದು ಆರೋಪಿಗಳ ಒಂದು ಫಿಂಗರ್ ಪ್ರಿಂಟ್ಗೆ ಮ್ಯಾಚ್ ಆಗಿದೆ. ಇದೇ ಕಾರಣಕ್ಕಾಗಿ ಇದೀಗ ಈ ಪ್ರಕರಣದಲ್ಲಿ ಬಹಳಷ್ಟು ಪ್ರಬಲವಾಗಿರುವಂತಹ ಸಾಕ್ಷ್ಯಾಧಾರಗಳು ಲಭ್ಯ ಆಗಿದೆ. ಹೀಗಾಗಿ ಡಿ ಗ್ಯಾಂಗ್ನ ಸಂಕಷ್ಟ ಮತ್ತಷ್ಟು ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಬೆನ್ನು ಹತ್ತಿದಂತಹ ಪೊಲೀಸರಿಗೆ ಈವರೆಗೆ ಅನೇಕ ಸಾಕ್ಷ್ಯಾಧಾರಗಳು ಲಭ್ಯವಾಗಿದೆ. ಆದರೆ ಈ ಸಾಕ್ಷ್ಯಾಧಾರಗಳಲ್ಲೂ ಕೂಡ ಡಿ ಗ್ಯಾಂಗ್ ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಳವಾಗಿತ್ತು. ಯಾಕಂದರೆ ಇಲ್ಲಿ ಖಡಾಖಂಡಿತವಾಗಿ ದರ್ಶನ್ ಅವರೇ ಇದ್ದರು, ದರ್ಶನ್ ಅವರ ಗ್ಯಾಂಗ್ ಇತ್ತು, ಆ ವಾಹನ ಎಲ್ಲೆಲ್ಲಿ ತಿರುಗಾಡಿತ್ತು, ಇದೆಲ್ಲವನ್ನೂ ಕೂಡ ಸಾಕ್ಷ್ಯಕರಿಸೋದಕ್ಕೆ ಸಾಕ್ಷಿಗಳು ಬೇಕಲ್ವಾ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಬಲವಾಗಿರುವಂತಹ ಸಾಕ್ಷ್ಯಾಧಾರಗಳು ಲಭ್ಯವಾಗ್ತಾ ಇದೆ. ಡಿ ಗ್ಯಾಂಗ್ ಬಂದು ಹೋಗಿದ್ದಂತಹ CCTV ಫುಟೇಜ್ಗಳು ಡಿಲೀಟ್ ಮಾಡಲಾಗಿತ್ತು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ DVRನಲ್ಲಿ ದಾಖಲಾಗಿರುವಂತಹ CCTV ದೃಶ್ಯಾವಳಿಗಳೆಲ್ಲನೂ ಕೂಡ ಡಿಲೀಟ್ ಮಾಡುವಂತಹ ಕೆಲಸವನ್ನು ಆರೋಪಿಗಳು ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು. ಆದರೆ ಡಿಲೀಟ್ ಮಾಡಿದ ಬಳಿಕ ಈ DVRನಲ್ಲಿ ಏನು ಡಿಲೀಟ್ ಆಗಿತ್ತು ಫುಟೇಜ್, ಇದನ್ನು ರಿಟ್ರೀವ್ ಮಾಡುವಲ್ಲಿ ಇದೀಗ ತನಿಖೆಯನ್ನು ಮಾಡ್ತಾ ಇರುವಂತಹ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. FSLಗೂ ಕೂಡ ಇದನ್ನು ಕಳಿಸಿತ್ತು. FSLನಲ್ಲಿ ಈ ಒಂದು ದೃಶ್ಯಾವಳಿಗಳನ್ನು ರಿಟ್ರೀವ್ ಮಾಡೋದಕ್ಕೆ ಅಂತ ಇದೀಗ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ಎಲ್ಲ ದೃಶ್ಯಗಳು ಕೂಡ ಎಲ್ಲೆಲ್ಲಿ ಇವರು ತಿರುಗಾಡಿದ್ರು, ಯಾವ್ಯಾವ CCTV ಫುಟೇಜ್ನಲ್ಲಿ ಆ ದೃಶ್ಯಾವಳಿಗಳು ದಾಖಲಾಗಿತ್ತು, ಆ DVRಗಳನ್ನು ರಿಟ್ರೀವ್ ಮಾಡೋದಕ್ಕೆ ಅಂತ ಯಶಸ್ವಿಯಾಗಿದ್ದಾರೆ. ಇನ್ನು ಅದೇ ರೀತಿಯಾಗಿ ಯಾವ ವಾಹನದಲ್ಲಿ ಶವವನ್ನು ಸಾಗಾಟ ಮಾಡಲಾಗಿತ್ತು ಅಲ್ಲಿ ಕೆಲವು ಫಿಂಗರ್ ಪ್ರಿಂಟ್ಗಳು ಕೂಡ ಸಿಕ್ಕಿತ್ತು. ಯಾವ ವಾಹನದಲ್ಲಿ ಆ ಒಂದು ಶವವನ್ನು ಇಡಲಾಗಿತ್ತು, ಸಾಗಾಟ ಮಾಡಲಾಗಿತ್ತು, ಅಲ್ಲಿ ಸಾಕಷ್ಟು ಫಿಂಗರ್ ಪ್ರಿಂಟ್ಗಳು ಲಭ್ಯ ಆಗಿತ್ತು. ಆ ಫಿಂಗರ್ ಪ್ರಿಂಟು ಅದೇ ರೀತಿಯಾಗಿ ಯಾರು ಆರೋಪಿಗಳು ಆ ಒಂದು ಶವವನ್ನು ಸಾಗಾಟ ಮಾಡಿದ್ರು ಅವರ ಫಿಂಗರ್ ಪ್ರಿಂಟ್ಗಳೆಲ್ಲವೂ ಕೂಡ ಮ್ಯಾಚ್ ಆಗಿತ್ತು. ಹೀಗಾಗಿ ಆ ಆರೋಪಿಗಳು ಶವ ಸಾಗಾಟ ಮಾಡಿರುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಅದನ್ನು ಪುಷ್ಟೀಕರಿಸೋದಕ್ಕೆ ಈಗ ಸಾಕ್ಷ್ಯಾಧಾರಗಳು ಲಭ್ಯವಾಗಿದ್ದಾವೆ. ಇಷ್ಟು ಸಾಕಾಗತ್ತೆ. ಆದರೆ ಡಿ ಗ್ಯಾಂಗ್ ಅಲ್ಲಿತ್ತು, ಅಂದರೆ ಏನು ಹತ್ಯೆ ನಡೆದಂತಹ ಸ್ಥಳ ಏನಿತ್ತು ಅಲ್ಲಿತ್ತು ಅನ್ನುವಂಥದ್ದನ್ನು ಪುಷ್ಟೀಕರಿಸೋದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳ ಕೊರತೆ ಇತ್ತು. ಆದರೆ ಅದನ್ನೂ ಕೂಡ ಯಶಸ್ವಿಯಾಗಿ ಇದೀಗ ಪೊಲೀಸ್ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಅಂದರೆ ಯಾವ ಒಂದು CCTV ಫುಟೇಜ್ಗಳನ್ನು ಡಿಲೀಟ್ ಮಾಡಲಾಗಿತ್ತು ಆ DVRನ್ನು ಪಡೆದುಕೊಂಡಂತಹ ಪೊಲೀಸ್ ಅಧಿಕಾರಿಗಳು ಅದನ್ನು FSLಗೆ ಕಳಿಸಿದ್ರು. ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಎಲ್ಲ ಒಂದು ದೃಶ್ಯಾವಳಿಗಳನ್ನು, ಎಲ್ಲ ಒಂದು ಎವಿಡೆನ್ಸ್ಗಳನ್ನು ರಿಟ್ರೀವ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ಡಿ ಗ್ಯಾಂಗ್ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸಂಕಷ್ಟಗಳು ಮತ್ತಷ್ಟು ಹೆಚ್ಚಳವಾಗ್ತಾ ಇದೆ. ಪ್ರಕರಣದಲ್ಲಿ ಅವರ ವಿರುದ್ಧ ಬಹಳಷ್ಟು ಪ್ರಬಲವಾಗಿರುವಂತಹ ಸಾಕ್ಷ್ಯಾಧಾರಗಳು ಲಭ್ಯವಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.